ಮಾಡಿ ಸರ್, ಭಾಳ ಕಷ್ಟ ಇದೆ ಸರ್. ಸಾಲಿದ್ದನ ಕರ್ಕೊಂಬಂದು ಇದು ಮಾಡಿ ಎತ್ತಿದ್ರ ದುಡ್ದು ಹರಿತು ಅಂತೇಳಿ ಇದು ಮಾಡಿ ಸರ್, ಭಾಳ ಅನ್ಯಾಯ ಆಗಿತ್ತು ಸರ್. ನೀರು ಕುಡ್ಸಿ ಹಂಗ ಹೋಗಿವ್ರಿ, ಇಷ್ಟರು ಕೂಡ ನೀರು ಕುಡ್ಸಿ ಹೋಗಿವ್ರಿ ಮನೆಗೆ. ಮಳೆ ಬರಾಗ ಹಂಗಾಗಿ ತಗೊಂಡಿದ್ದು ರೀ 1,20,000 ರೂಪಾಯಿ ಕೊಟ್ಟು ತಗೊಂಡು. ಎಷ್ಟು ದಿನ ಆಯ್ತು? 5-6 ತಿಂಗಳು ಆತೇ ನೋಡ್ರಿ. ವೆಂಕಟೇಶ ಬಾಗಳಿ ಅವರು ಎತ್ತರಿ ಇವು ಡೈಲಿ ಎಲ್ಲ ಯೂಸ್ ಮಾಡ್ತಿದ್ರಿ, ಗಳೆ ಹೊಡೆಯೋದು ಬಂಡಿ ಹೊಡೆಯೋದು ಎಲ್ಲ ಮಾಡ್ತಿದ್ರು. ಈಗ ಇವು ನಿನ್ನೆ 8 ಗಂಟೆ ಸುಮಾರಿಂದ ಸಾಯಂಕಾಲ ಎಲ್ಲ ಗಳೆ ಹೊಡೆದಾರೆ. ಬೆಳಗ್ಗೆ ಸಾಯಂಕಾಲ 8 ಗಂಟೆಗೆ ಇವನ್ನೆಲ್ಲ ಮೇವು ನೀರು ಕುಡಿಸಿ ಹೋಗಿ ವಾಪಸ್ ಹೊಳ್ಳಿ ಬಂದು 10 ಗಂಟೆ ಸುಮಾರು ನೋಡಿನಿ ಅಂದ್ರೆ ಈ ಥರ ಆಗ್ಯಾವ್ರಿ. ಅವು ಸಾಲ ಮಾಡಿ ತೊಗೊಂಬಂದಾರಿ ಎತ್ತು. ಇವು 1-20 ಕೊಟ್ಟು ತಂದಾರಂತ್ರಿ. ಮತ್ತು ಅವನ್ನ ಹಾಕ್ಯಂಬರೋದು ಬಾಡಿಗೆ ಅಂದ್ರೆ 1.5 ಲಕ್ಷ ರೂಪಾಯಿ ಮುಟ್ಟೇವ್ರಿ. ಸಾಲ ಐತಿ ಅಂತಂದೇಳಿ ಎತ್ತಿ ಮೇಲೆ ರೀ ಜೀವನ. ಹೊಲನೂ 1.5 ಎಕರೆ ಅಷ್ಟೇ ಐತ್ರಿ. ಬಾಡಿಗೆ ಹೊಡ್ಕೊಂಡು ಎತ್ತಿ ಮೇಲೆ ಜೀವನ ರೀ ಈಗಿದ. ಈಗ ಎತ್ತು ಇದಾಗ್ಯಾವ ಅಂದ್ರೆ ಅವ್ರ ಪಕ್ಕೆ ಮುರಿದಂಗೆ ರೀ. ಈಗ ಅವು ಎತ್ತಿಲ್ಲ ಅಂದ್ರೆ ಅವ್ರ ಜೀವನ ಮುಂದೆ ಏನೂ ಇಲ್ಲ ರೀ. ಈಗ ಅದು ಒಟ್ಟು ರಾಮನಹಳ್ಳಿ ಗ್ರಾಮದಾಗ ಎಂಕಪ್ಪ ಬಾಗಲಿ ಅನ್ನೋ ಹೊಲದಾಗ ಮನ್ಯಾಗ ಎತ್ತು ಸತ್ತ ಅಂತ ಸುದ್ದಿ ಗೊತ್ತಾಗ್ತದೆ. ಇದೇ ಸುದ್ದಿ ಲಕ್ಕುಂಡಿ ಗ್ರಾಮದಲ್ಲಿ ನಡ್ತಕ್ಕಂಥ ಶೋಧನಾ ಕಾರ್ಯದಲ್ಲಿ ಮನೆ ಕಟ್ಸೋ ಹೊತ್ತಿನಾಗ ಬಂಗಾರ ಸಿಕ್ಕ ಕೂಡಲೇ ಇಡೀ ರಾಜ್ಯಾದ್ಯಂತರ ಸರ್ಕಾರ ಅವ್ರು ಹಿಂದೆ ನಿಂತಿತ್ತು. ಈಗ ನಮ್ಮ ರೈತರ ನೋವಿನಾಗ ನಮ್ಮ ಜೊತೆ ಕಂಡು ಬಿಟ್ಟು ತಲಕನಕ್ಕಾಗೋದು. ಇಷ್ಟಿದ್ರೆ ಯಾರು ಸರ್ಕಾರನೂ ಇಲ್ಲ, ಯಾವ MLA ಇಲ್ಲ, ಯಾವ ಶಾಸಕರು ಇಲ್ಲ. ಹಾಗಾಗಿ ಈಗ ನಮ್ಮ ರೈತರಿಗೆ ಸುಮಾರು 10 ಬೋರ್ ಹಾಕ್ಸಿ 30 ಎಕರೆ ಹೊಲದಲ್ಲಿ 10 ಬೋರ್ ಹಾಕ್ಸಿ ಒಂದು ನೀರಿಲ್ಲ. ಏನೋ ಎತ್ತಿನ ಮೇಲೆ ಜೀವನ ಮಾಡಿ ಜೀವನ ಸಾಗಿಸ್ತಾನಂದ್ರೆ ಅವ್ನು ಅಳಿಲ ಮುರಿದೈತಿ, ನಡ ಮುರಿತು, ಮನೆನ ಮುರಿದೈತಿ. ಹಾಗಾಗಿ ಸರ್ಕಾರ ಶೀಘ್ರವೇ ಇದಕ್ಕೆ ಎಚ್ಚೆತ್ಕೊಂಡು ಜಿಲ್ಲಾಧಿಕಾರಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಶಾಸಕರಾಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಶೀಘ್ರವೇ ಅವರಿಗೆ ಪರಿಹಾರ ಕೊಡಿಸ್ಬೇಕು. ಒಬ್ಬ ರೈತ ಸತ್ರ ಹೊಲದಲ್ಲಿ 5 ಲಕ್ಷ ಸರ್ಕಾರ ಪರಿಹಾರ ಕೊಡತಿ. ಹಾಗೆ ಎತ್ತು ಸತ್ರ ಒಬ್ಬ ರೈತರಿಗೆ ಒಂದು ಜೊತೆ ಎತ್ತು ಸತ್ರ 2 ಲಕ್ಷ ಘೋಷಣೆ ಮಾಡೋಕೆ ಸರ್ಕಾರ ಶೀಘ್ರವೇ ಅನುದಾನ ಕೊಡ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ. ನಿಧಿ ಸತ್ತಲ್ಲಿ ಹೆಂಗೆ ಅಧಿಕಾರಿಗಳು ತಂಡ ಹೋಗಿ ಶೋಧನೆ ಮಾಡ್ತಿಲ್ಲ, ಹಂಗೆ ರೈತರು ಅಡುಗೆ ತುಡ್ಕೊಂಡು 2 ಎತ್ತು ಸತ್ರ ಸ್ವಲ್ಪ ಸರ್ಕಾರ ಕೊಡ್ಬೇಕಂತೇಳಿ ಈ ಮೂಲಕ ರೈತ ಸಂಘದ ಪರವಾಗಿ ಒತ್ತಾಯ ಮಾಡಿ ಸರ್. ಶಿವಾನಂದ ಇಟ್ಟಿಗೆ ರೈತ ಸಂಘ ರಾಜಕಾರಣ. ಒಬ್ಬ ರೈತಗೆ ಭಾಳ ಅನ್ಯಾಯ ಆಗೈತಿ. ಈ ಅನ್ಯಾಯ ತುಂಬಿಕೊಡಕ್ಕೆ ನಿಮ್ಮ ಕಡೆಯಿಂದ ಆಗಲ್ಲ, ಸರ್ಕಾರ ಇದಕ್ಕೆ ಗಮನ ಹರಿಸ್ಬೇಕು. ಯಾಕಂದ್ರೆ ರೈತನ ಬಲಗೈನ ಮುರಿದೈತಿ. ರೈತ ಇವತ್ತು ಯಾರು ಸರ್ಕಾರ ಆಗಲಿ, ರಾಜಕಾರಣಿಗಳಾಗಲಿ, ಅಧಿಕಾರಿಗಳಾಗಲಿ ರೈತನ ಬಗ್ಗೆ ನಿರ್ಲಕ್ಷ್ಯ ತೋರ್ತಾರೆ. ಈ ರೈತನ ಬೆನ್ನೆಲು ಮುರಿದದ್ದ ಈ ಕಂತ ಮುರಿದ್ರೆ ರೈತನ ಬೆನ್ನೆಲು ಮುರಿದಂಗೆ. ಅದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಜನನಾಯಕರು ಎಲ್ಲರೂ ಇದಕ್ಕೆ ಒಂದು ಸ್ವಲ್ಪ ಬೆಂಬಲ ತೋರಿಸಿ ಆ ರೈತಗೆ ಸಹಾಯ ಮಾಡ್ಬೇಕಂತೇಳಿ ತಮ್ಮಲ್ಲಿ ದಯವಿಟ್ಟು ಮನವಿ ಮಾಡಿಕೊಳ್ತೀನಿ. ದಯವಿಟ್ಟು ಎಲ್ಲ ಜನನಾಯಕರು ಮತ್ತು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಆ ಒಬ್ಬ ರೈತರಿಗೆ ಸಹಾಯ ಮಾಡ್ಬೇಕಂತೇಳಿ ತಮ್ಮಲ್ಲಿ ದಯವಿಟ್ಟು ಕೇಳ್ಕೊಳ್ತೀನಿ. ದಯವಿಟ್ಟು ಇದನ್ನು ಎಲ್ಲ ಮಾಧ್ಯಮದವರು ಪ್ರಸಾರ ಮಾಡಿ ಆ ರೈತಗೆ ಸಹಾಯ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ.